ನಾಗ ಚೈತನ್ಯ ಬದುಕಲ್ಲಿ ಕಳೆದ ಕೆಲ ವರ್ಷಗಳಿಂದ ಒಳಿತು ನಡೆದಿದ್ದು ಬಹಳ ವಿರಳ. ಸಮಂತಾ ಜೊತೆಗೆ ವಿಚ್ಛೇದನ ಆದ ನಂತರ ಹರಿದಾಡಿದ್ದ ಗಾಸಿಪ್ಗಳು, ಇದರ ಜೊತೆಗೆ ನಟಿಸಿದ ಸಿನಿಮಾಗಳೆಲ್ಲ ಸೋಲು. 2021ರ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಗೆದ್ದಿದ್ದೇ ಇಲ್ಲ. ಇದರಲ್ಲದೆ ನಡುವೆ ನಾಗ ಚೈತನ್ಯ ಇತ್ತೀಚೆಗಷ್ಟೇ ನಟಿ ಶೋಭಿತಾ ಧುಲಿಪಾಲ ಅವರನ್ನ ವಿವಾಹವಾದರು. ವಿವಾಹದ ಬಳಿಕ ಬಿಡುಗಡೆಯಾದ ಮೊದಲ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆ ಮೂಲಕ ಸತತ ಸೋಲು ಕಂಡಿದ್ದ ನಾಗ್ ಚೈತನ್ಯ ಅವರನ್ನ ಗೆಲುವಿನ ಹಳಿಗೆ ತಂದಿದೆ. ನಾಗ್ ಚೈತನ್ಯ ಸಾಯಿ ಪಲ್ಲವಿ ನಟಿಸಿದ ತಂಡೇಲ್ ಸಿನಿಮಾ ಕೆಲ ದಿನಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿತ್ತು. ಸಿನಿಮಾ ಬಿಡುಗಡೆಯಾದ 4 ದಿನಕ್ಕೆ 65 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರುವ ದಿಟ್ಟ ಭರವಸೆ ಇದೆ. ವಿಶೇಷವಾಗಿ ತಂಡೇಲ್ ಸಿನಿಮಾ ಕೌಟುಂಬಿಕ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆತರ್ತಾ ಇದ್ದು, ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡೇಲ್ ಸಿನಿಮಾ ವೀಕ್ಷಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿನಿಮಾ ಗಳಿಕೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. 2021ರಲ್ಲಿ ಬಿಡುಗಡೆಯಾಗಿದ್ದ ಲವ್ ಸ್ಟೋರಿ ಸಿನಿಮಾದ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಹಿಟ್ ಆಗಿರಲಿಲ್ಲ. ವಿಶೇಷ ಅಂದ್ರೆ ಲವ್ ಸ್ಟೋರಿ ಸಿನಿಮಾದಲ್ಲಿಯೂ ಸಹ ನಾಗ್ ಚೈತನ್ಯ ಎದುರು ಸಾಯಿ ಪಲ್ಲವಿಯೇ ನಾಯಕಿಯಾಗಿ ನಟಿಸಿದ್ರು. ಆ ಸಿನಿಮಾ ಹಿಟ್ ಆಗಿತ್ತು. ಈಗ ಮತ್ತೊಮ್ಮೆ ಸಾಯಿ ಪಲ್ಲವಿ ಜೊತೆಗೆ ನಟಿಸಿದ ತಾಂಡೇಲ್ ಸಿನಿಮಾ ಹಿಟ್ ಆಗಿದೆ. ಸಿನಿಮಾಕ್ಕೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಬಂಡವಾಳ ಹೂಡಿದ್ದು, ಈ ಸಿನಿಮಾ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಲಿದೆ ಎಂದು ಖುದ್ದು ಅಲ್ಲು ಅರವಿಂದ್ ಹೇಳಿದ್ದಾರೆ. ತಂಡೇಲ್ ಸಿನಿಮಾ ಆಳ ಸಮುದ್ರದಲ್ಲಿ ಮೀನು ಹಿಡಿಯಲು ಹೋಗಿ ಪಾಕಿಸ್ತಾನ ಸೈನಿಕರಿಂದ ಸೆರೆಯಾಗುವ ಭಾರತೀಯ ಮೀನುಗಾರರ ಕಥೆಯನ್ನು ಒಳಗೊಂಡಿದೆ. ಸಿನಿಮಾದಲ್ಲಿ ಮೀನುಗಾರರ ತಂಡದ ನಾಯಕನ ಪಾತ್ರದಲ್ಲಿ ನಾಗ ಚೈತನ್ಯ ನಟಿಸಿದ್ದಾರೆ. ನಾಗ ಚೈತನ್ಯ ಪ್ರೇಯಸಿ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸಿದ್ದು, ಸಿನಿಮಾ ಆಕ್ಷನ್, ರೊಮ್ಯಾನ್ಸ್ ಜೊತೆಗೆ ಹಲವು ಭಾವುಕ ಸನ್ನಿವೇಶಗಳನ್ನು ಸಹ ಒಳಗೊಂಡಿದೆ. ಸಿನಿಮಾ ಅಣ್ಣ ಚಂದು ಮೊಂಡೇಟಿ ನಿರ್ದೇಶನ ಮಾಡಿದ್ದಾರೆ. ನಾಗ ಚೈತನ್ಯ ಬದುಕಲ್ಲಿ ಕಳೆದ ಕೆಲ ವರ್ಷಗಳಿಂದ ಒಳಿತು ನಡೆದಿದ್ದು ಬಹಳ ವಿರಳ. ಸಮಂತಾ ಜೊತೆಗೆ ವಿಚ್ಛೇದನ ಆದ ನಂತರ ಹರಿದಾಡಿದ್ದ ಗಾಸಿಪ್ಗಳು, ಇದರ ಜೊತೆಗೆ ನಟಿಸಿದ ಸಿನಿಮಾಗಳೆಲ್ಲ ಸೋಲು. 2021ರ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಗೆದ್ದಿದ್ದೇ ಇಲ್ಲ. ಇದರಲ್ಲದೆ ನಡುವೆ ನಾಗ ಚೈತನ್ಯ ಇತ್ತೀಚೆಗಷ್ಟೇ ನಟಿ ಶೋಭಿತಾ ಧುಲಿಪಾಲ ಅವರನ್ನ ವಿವಾಹವಾದರು. ವಿವಾಹದ ಬಳಿಕ ಬಿಡುಗಡೆಯಾದ ಮೊದಲ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆ ಮೂಲಕ ಸತತ ಸೋಲು ಕಂಡಿದ್ದ ನಾಗ್ ಚೈತನ್ಯ ಅವರನ್ನ ಗೆಲುವಿನ ಹಳಿಗೆ ತಂದಿದೆ. ನಾಗ್ ಚೈತನ್ಯ ಸಾಯಿ ಪಲ್ಲವಿ ನಟಿಸಿದ ತಂಡೇಲ್ ಸಿನಿಮಾ ಕೆಲ ದಿನಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿತ್ತು. ಸಿನಿಮಾ ಬಿಡುಗಡೆಯಾದ 4 ದಿನಕ್ಕೆ 65 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರುವ ದಿಟ್ಟ ಭರವಸೆ ಇದೆ. ವಿಶೇಷವಾಗಿ ತಂಡೇಲ್ ಸಿನಿಮಾ ಕೌಟುಂಬಿಕ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆತರ್ತಾ ಇದ್ದು, ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡೇಲ್ ಸಿನಿಮಾ ವೀಕ್ಷಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿನಿಮಾ ಗಳಿಕೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. 2021ರಲ್ಲಿ ಬಿಡುಗಡೆಯಾಗಿದ್ದ ಲವ್ ಸ್ಟೋರಿ ಸಿನಿಮಾದ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಹಿಟ್ ಆಗಿರಲಿಲ್ಲ. ವಿಶೇಷ ಅಂದ್ರೆ ಲವ್ ಸ್ಟೋರಿ ಸಿನಿಮಾದಲ್ಲಿಯೂ ಸಹ ನಾಗ್ ಚೈತನ್ಯ ಎದುರು ಸಾಯಿ ಪಲ್ಲವಿಯೇ ನಾಯಕಿಯಾಗಿ ನಟಿಸಿದ್ರು. ಆ ಸಿನಿಮಾ ಹಿಟ್ ಆಗಿತ್ತು. ಈಗ ಮತ್ತೊಮ್ಮೆ ಸಾಯಿ ಪಲ್ಲವಿ ಜೊತೆಗೆ ನಟಿಸಿದ ತಾಂಡೇಲ್ ಸಿನಿಮಾ ಹಿಟ್ ಆಗಿದೆ. ಸಿನಿಮಾಕ್ಕೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಬಂಡವಾಳ ಹೂಡಿದ್ದು, ಈ ಸಿನಿಮಾ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಲಿದೆ ಎಂದು ಖುದ್ದು ಅಲ್ಲು ಅರವಿಂದ್ ಹೇಳಿದ್ದಾರೆ. ತಂಡೇಲ್ ಸಿನಿಮಾ ಆಳ ಸಮುದ್ರದಲ್ಲಿ ಮೀನು ಹಿಡಿಯಲು ಹೋಗಿ ಪಾಕಿಸ್ತಾನ ಸೈನಿಕರಿಂದ ಸೆರೆಯಾಗುವ ಭಾರತೀಯ ಮೀನುಗಾರರ ಕಥೆಯನ್ನು ಒಳಗೊಂಡಿದೆ. ಸಿನಿಮಾದಲ್ಲಿ ಮೀನುಗಾರರ ತಂಡದ ನಾಯಕನ ಪಾತ್ರದಲ್ಲಿ ನಾಗ ಚೈತನ್ಯ ನಟಿಸಿದ್ದಾರೆ. ನಾಗ ಚೈತನ್ಯ ಪ್ರೇಯಸಿ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸಿದ್ದು, ಸಿನಿಮಾ ಆಕ್ಷನ್, ರೊಮ್ಯಾನ್ಸ್ ಜೊತೆಗೆ ಹಲವು ಭಾವುಕ ಸನ್ನಿವೇಶಗಳನ್ನು ಸಹ ಒಳಗೊಂಡಿದೆ. ಸಿನಿಮಾ ಅಣ್ಣ ಚಂದು ಮೊಂಡೇಟಿ ನಿರ್ದೇಶನ ಮಾಡಿದ್ದಾರೆ. ನಾಗ ಚೈತನ್ಯ ಬದುಕಲ್ಲಿ ಕಳೆದ ಕೆಲ ವರ್ಷಗಳಿಂದ ಒಳಿತು ನಡೆದಿದ್ದು ಬಹಳ ವಿರಳ. ಸಮಂತಾ ಜೊತೆಗೆ ವಿಚ್ಛೇದನ ಆದ ನಂತರ ಹರಿದಾಡಿದ್ದ ಗಾಸಿಪ್ಗಳು, ಇದರ ಜೊತೆಗೆ ನಟಿಸಿದ ಸಿನಿಮಾಗಳೆಲ್ಲ ಸೋಲು. 2021ರ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಗೆದ್ದಿದ್ದೇ ಇಲ್ಲ. ಇದರಲ್ಲದೆ ನಡುವೆ ನಾಗ ಚೈತನ್ಯ ಇತ್ತೀಚೆಗಷ್ಟೇ ನಟಿ ಶೋಭಿತಾ ಧುಲಿಪಾಲ ಅವರನ್ನ ವಿವಾಹವಾದರು. ವಿವಾಹದ ಬಳಿಕ ಬಿಡುಗಡೆಯಾದ ಮೊದಲ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆ ಮೂಲಕ ಸತತ ಸೋಲು ಕಂಡಿದ್ದ ನಾಗ್ ಚೈತನ್ಯ ಅವರನ್ನ ಗೆಲುವಿನ ಹಳಿಗೆ ತಂದಿದೆ. ನಾಗ್ ಚೈತನ್ಯ ಸಾಯಿ ಪಲ್ಲವಿ ನಟಿಸಿದ ತಂಡೇಲ್ ಸಿನಿಮಾ ಕೆಲ ದಿನಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿತ್ತು. ಸಿನಿಮಾ ಬಿಡುಗಡೆಯಾದ 4 ದಿನಕ್ಕೆ 65 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರುವ ದಿಟ್ಟ ಭರವಸೆ ಇದೆ. ವಿಶೇಷವಾಗಿ ತಂಡೇಲ್ ಸಿನಿಮಾ ಕೌಟುಂಬಿಕ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಎಳೆತರ್ತಾ ಇದ್ದು, ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡೇಲ್ ಸಿನಿಮಾ ವೀಕ್ಷಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿನಿಮಾ ಗಳಿಕೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. 2021ರಲ್ಲಿ ಬಿಡುಗಡೆಯಾಗಿದ್ದ ಲವ್ ಸ್ಟೋರಿ ಸಿನಿಮಾದ ಬಳಿಕ ನಾಗ್ ಚೈತನ್ಯ ನಟಿಸಿದ ಯಾವೊಂದು ಸಿನಿಮಾ ಸಹ ಹಿಟ್ ಆಗಿರಲಿಲ್ಲ. ವಿಶೇಷ ಅಂದ್ರೆ ಲವ್ ಸ್ಟೋರಿ ಸಿನಿಮಾದಲ್ಲಿಯೂ ಸಹ ನಾಗ್ ಚೈತನ್ಯ ಎದುರು ಸಾಯಿ ಪಲ್ಲವಿಯೇ ನಾಯಕಿಯಾಗಿ ನಟಿಸಿದ್ರು. ಆ ಸಿನಿಮಾ ಹಿಟ್ ಆಗಿತ್ತು. ಈಗ ಮತ್ತೊಮ್ಮೆ ಸಾಯಿ ಪಲ್ಲವಿ ಜೊತೆಗೆ ನಟಿಸಿದ ತಾಂಡೇಲ್ ಸಿನಿಮಾ ಹಿಟ್ ಆಗಿದೆ. ಸಿನಿಮಾಕ್ಕೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಬಂಡವಾಳ ಹೂಡಿದ್ದು, ಈ ಸಿನಿಮಾ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಲಿದೆ ಎಂದು ಖುದ್ದು ಅಲ್ಲು ಅರವಿಂದ್ ಹೇಳಿದ್ದಾರೆ. ತಂಡೇಲ್ ಸಿನಿಮಾ
ಆಳ ಸಮುದ್ರದಲ್ಲಿ ಮೀನು ಹಿಡಿಯಲು ಹೋಗಿ ಪಾಕಿಸ್ತಾನ ಸೈನಿಕರಿಂದ ಸೆರೆಯಾಗುವ ಭಾರತೀಯ ಮೀನುಗಾರರ ಕಥೆಯನ್ನು ಒಳಗೊಂಡಿದೆ. ಸಿನಿಮಾದಲ್ಲಿ ಮೀನುಗಾರರ ತಂಡದ ನಾಯಕನ ಪಾತ್ರದಲ್ಲಿ ನಾಗಚೈತನ್ಯ ನಟಿಸಿದ್ದಾರೆ. ನಾಗಚೈತನ್ಯ ಪ್ರೇಯಸಿ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸಿದ್ದು, ಸಿನಿಮಾ ಆಕ್ಷನ್, ರೊಮ್ಯಾನ್ಸ್ ಜೊತೆಗೆ ಹಲವು ಭಾವುಕ ಸನ್ನಿವೇಶಗಳನ್ನು ಸಹ ಒಳಗೊಂಡಿದೆ. ಸಿನಿಮಾ ಅಣ್ಣ ಚಂದು ಮೊಂಡೇಟಿ ನಿರ್ದೇಶನ ಮಾಡಿದ್ದಾರೆ.